ಕೊಟ್ಟಿರಲ್ಲ, ಆ ಚೀಟಿಯಲ್ಲಿ ಇರ್ತಕ್ಕಂತಹದ್ದೇನಿದೆ? ಗೋವಾ. ಹಾಗಾದರೆ ಗೋವಾ ಯಾರ ರಾಜಧಾನಿ? ಯಾರ ರಾಜಧಾನಿ? ಪೋರ್ಚುಗೀಸರ ರಾಜಧಾನಿ. ಹಾಗಾದರೆ ಈಗ ನೀವು ಯಾರು? ಪೋರ್ಚುಗೀಸರು. ಪೋರ್ಚುಗೀಸರು ಯಾಕೆ ಭಾರತಕ್ಕೆ ಬಂದರು? ಭಾರತೀಯ ಸಾಂಬಾರ್ ಪದಾರ್ಥಗಳನ್ನು ವ್ಯಾಪಾರ ಮಾಡಲು ಬಂದಿದ್ದೇವೆ ಹಾಗೂ ರಾಜರಿಗೆ ಆಯುಧಗಳನ್ನು ತಯಾರಿಸಿ ಕೊಡುತ್ತೇವೆ. ಪೋರ್ಚುಗೀಸರು ನೀವು ಹೇಗೆ ಭಾರತಕ್ಕೆ ಬಂದ್ರಿ? ನಾವು ಜಲಮಾರ್ಗದ ಮೂಲಕ ಬಂದಿದ್ದೇವೆ. ಜಲಮಾರ್ಗದ ಮೂಲಕ ಭಾರತವನ್ನು ಪ್ರವೇಶಿಸಿ ಯುರೋಪಿಯನ್ನರಲ್ಲಿ ಪೋರ್ಚುಗೀಸರಾದ ನಾವೇ ಮೊದಲು. ಭಾರತದಲ್ಲಿರ್ತಕ್ಕಂತಹ ನಿಮ್ಮ ವ್ಯಾಪಾರ ಕೇಂದ್ರಗಳು ಯಾವ್ಯಾವು? ಇವು ದಮನ್, ಸಾಲ್ಸೆಟ್, ದಿಲ್ಲಿ, ಚೌಲ್, ಮುಂಬೈ, ಸಾನತೋ ಮತ್ತು ಬಂಗಾಳದ ಹುಬ್ಳಿ ಮುಂತಾದ ಕಡೆ ನಮ್ಮ ವಸತಿಗಳನ್ನು ಸ್ಥಾಪಿಸಿದೆ. ಡಚ್ಚರು. ಭಾರತಕ್ಕೆ ಏಕೆ ಬಂದಿದ್ದೀರಿ? ನಾವು ಮಸಾಲವನ್ನು ವ್ಯಾಪಾರ ಮಾಡಲು ಬಂದಿದ್ದೇವೆ. ಯಾವ ದೇಶದಿಂದ ನೀವು ಭಾರತಕ್ಕೆ ಬಂದಿದ್ದೀರಿ? ನಾವು ನೆದರ್ಲ್ಯಾಂಡ್ ದೇಶದಿಂದ ಬಂದಿದ್ದೇವೆ. ಫ್ಲಿಪ್ಕಾರ್ಟ್ ನಮ್ಮ ರಾಜಧಾನಿಯನ್ನು ಮಾಡಿಕೊಂಡಿದ್ದೇವೆ. ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪಿಸಿದ್ದೇವೆ. ನಿಮ್ಮ ವ್ಯಾಪಾರ ಕೇಂದ್ರಗಳೇನಾದರೂ ಭಾರತದಲ್ಲಿ ಸ್ಥಾಪಿಸಿದ್ದೀರಾ? ಹೌದು. ಹಾಗಾದರೆ ಯಾವುವು? ಮಚಲಿಪಟ್ಟಣ, ಸೂರತ್. ಮತ್ತೆ ಕಾರ್ಯಕಲ್, ನಾಗಪಟ್ಟಣ. ನೀವು ಯಾರು? ಇಂಗ್ಲಿಷರು. ಭಾರತಕ್ಕೆ ಹೇಗೆ ಬಂದಿದ್ದೀರಿ ತಾವು? ನಾವು ಜವಾರಿ ವ್ಯಾಪಾರ ಮಾಡುವುದಕ್ಕಾಗಿ ಬಂದಿದ್ದೆವು. ನಾವು ಭಾರತಕ್ಕೆ ಬಂದು ಎಲಿಜಬೆತ್ ರಾಣಿಯ ಅನುಮತಿ ಪಡೆದು ಭಾರತದೊಡನೆ ವ್ಯಾಪಾರ ಸಂಪರ್ಕವನ್ನು ಬೆಳೆಸಿದೆವು. ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದೆವು. ಜಾಮಗಿರ್ ಆಶ್ರಮಕ್ಕೆ ಭೇಟಿ ನೀಡಿದ ಸೂರತ್ನಲ್ಲಿ ವ್ಯಾಪಾರ ಮಾಡಲು ಅನುಮತಿ ಪಡೆದರು. ನಿಮ್ಮ ವ್ಯಾಪಾರ ಕೇಂದ್ರಗಳು ಯಾವುವು ಭಾರತದಲ್ಲಿ? ಆಗ್ರಾ, ಅಹಮದಾಬಾದ್ ಮತ್ತು ಬ್ರೋಚ್ಗಳಲ್ಲಿ ವ್ಯಾಪಾರ ಕೇಂದ್ರಗಳನ್ನು ಸ್ಥಾಪಿಸಿದೆವು. ನಿಮ್ಮ ರಾಜಧಾನಿ ಯಾವುದು ಮಾಡಿಕೊಂಡಿದ್ದೀರಿ ಭಾರತದಲ್ಲಿ? ಕಲ್ಕತ್ತಾ. ಕಲ್ಕತ್ತಾ. ಭಾರತಕ್ಕೆ ಏಕೆ ಬಂದಿದ್ದೀರಿ? ನಾವು ಮಸಾಲೆಯ ವ್ಯಾಪಾರ ಮಾಡಲು ಭಾರತಕ್ಕೆ ಬಂದಿದೆ ಮತ್ತು ಭಾರತೀಯರಿಗೆ ನೌಕಾಬಲಕ್ಕೆ ಸಹಾಯ ಮಾಡುತ್ತಾ ಇಲ್ಲೇ ನೆಲೆಸಿದೆ. ನಾವು ಫ್ರೆಂಚರು ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದು ಸಾಮಾನ್ಯ ಶಕ 1464ರಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಸ್ಥಾಪಿಸಿದ್ದೆವು. ಫ್ರೆಂಚರ ರಾಜಧಾನಿ ಯಾವುದು? ನಾವು ಪಾಂಡಿಚೇರಿಯನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದೇವೆ. ಹಾಗಾದರೆ ನಿಮ್ಮ ವ್ಯಾಪಾರ ಕೇಂದ್ರಗಳು ಯಾವುವು ಭಾರತದಲ್ಲಿ? ಪಾಂಡಿಚೇರಿ, ಮಚಲಿಪಟ್ಟಣ, ಕಲ್ಲಿಕೋಟೆ, ಮಾಹೇಡ್. ಮತ್ತೆ ಕಾರೈಕಲ್ ಮತ್ತು ಚಂದ್ರನಗರ. ನೀವೆಲ್ಲ ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದಿದ್ದೀರಿ, ಹೌದು. ಆದರೆ ಭಾರತದಲ್ಲಿನೇ ಯಾಕೆ ನೆಲೆ ಊರ್ಕೊಂಡು ಬಿಟ್ರಿ ದೀರ್ಘಾವಧಿಯವರೆಗೆ? ಮಸಾಲೆ ಮತ್ತು ಜವಳಿ ವ್ಯಾಪಾರದಿಂದ ಆರ್ಥಿಕ ಲಾಭ. ನಮ್ಮ ಹತ್ತಿರ ಪಿರಂಗಿ, ತುಪಾಕಿ, ಯುದ್ಧ ಹಡಗು ಇತ್ತು. ಭಾರತೀಯರ ಹತ್ತಿರ ಇರಲಿಲ್ಲ. ಆದರೆ ಭಾರತೀಯರು ಒಗ್ಗಟ್ಟಿನಿಂದ ಇರದೆ ತಮ್ಮಲ್ಲಿ ಜಗಳ ಮಾಡುತ್ತಿದ್ದರು. ಅದಕ್ಕಾಗಿ ನಾವು ಇಲ್ಲಿ ನೆಲೆಸಿದ್ದೆವು. ನೋಡಿ ಮಕ್ಕಳೇ, ಬ್ರಿಟಿಷರು ನಮ್ಮ ಮೇಲೆ ಆಳ್ವಿಕೆ ಮಾಡಬಾರ್ದಿತ್ತು. ಅಂದರೆ ಭಾರತೀಯರು ಹೇಗಿರಬೇಕಿತ್ತು? ಭಾರತೀಯ ರಾಜರೆಲ್ಲರೂ ಒಗ್ಗಟ್ಟಿನಿಂದ ಇದ್ದರೆ ಯುರೋಪಿಯನ್ನರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇರಲಿಲ್ಲ. ರಾಜಧಾನಿ ಫ್ಲಿಪ್ಕಾರ್ಟ್.